ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ ಎಲ್ಲರೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಸರ್, ನಿನ್ನೆ ನಾನು ನಿಮಗೆಲ್ಲರಿಗೂ ಕೂಡ ಒಂದು ವಿಡಿಯೋವನ್ನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೆ, ಹೌದಲ್ವಾ? ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ರಪ್ಪ. ನೀವೆಲ್ಲ ಏನು ಅಪ್ಲಿಕೇಶನ್ ಹಾಕಿದ್ರೋ ಏನೆಲ್ಲ ತೊಂದರೆಗಳಿದ್ದಾವೆ, ಬದಲಾವಣೆ ಮಾಡ್ಕೋಬೇಕು, ಅದಕ್ಕೆ ಹೆಲ್ಪ್ ಆಗುತ್ತೆ. ಮೊದಲು ಅದನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಅಂದ್ಬಿಟ್ಟು ಆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಿಮಗೆ ತೊಂದರೆ ಆಗಬಾರ್ದು ಅಂತ ಡೈರೆಕ್ಟ್ ಒಂದು ಲಿಂಕನ್ನು ಕೊಟ್ಟಿದ್ದೇನೆ. ಕ್ಲಿಕ್ ಮಾಡಿದರೆ ಸಾಕು, ಯು ಕ್ಯಾನ್ ಡೌನ್ಲೋಡ್. ಈ ವಿಡಿಯೋ ದಿಸ್ ವಿಡಿಯೋ ಇಸ್ ಪ್ಯೂರ್ಲಿ ಮೆಂಟ್ ಫಾರ್ ಅವರ್ ಸೈನ್ಸ್ ಸ್ಟೂಡೆಂಟ್ಸ್. ಬನ್ನಿ, ಹಾಗಿದ್ರೆ ಈ ವಿಡಿಯೋ ಮಾಡುವ ಉದ್ದೇಶ ಇಷ್ಟೇ. ಇಲ್ಲಿ ಒಂದು ಸ್ಲಿಪ್ ನೋಡ್ಬೋದು ಎಲ್ಲರೂ ಕೂಡ. ಈ ಸ್ಲಿಪ್ಪಲ್ಲಿ ತಾವುಗಳು ಕಳಿಸಿದಂಥ ಕಮೆಂಟ್ಸ್ಗಳನ್ನು ಬರ್ಕೊಂಡಿದ್ದೇನೆ. ಇದರಲ್ಲಿ ಏನಿದೆ ಅಂದರೆ ತಮಗೆ ಬಹಳ ಡೌಟ್ ಇದೆ. ಯಾಕಂದರೆ ಆ ವೆರಿಫಿಕೇಷನ್ ಸ್ಲಿಪ್ಪನ್ನು ತಾವುಗಳು ಡೌನ್ಲೋಡ್ ಮಾಡಿಕೊಂಡಾಗ ಅದರಲ್ಲಿ ಬಹಳ ಏನಂತೀರ ಸರ್, ತಪ್ಪುಗಳಿದ್ದಾವೆ, ಅದರಲ್ಲಿ ಎರರ್ಸ್ಗಳಿದ್ದಾವೆ. ಆ ಎರರ್ಸ್ ಏನು ಅಂತ ಹೇಳಿದರೆ, ಸರ್ ನೋಡಿ ಇಲ್ಲಿ ಯಾವುದು ಕೋಟಾ ಡಿಡ್ ನಾಟ್ ಅಪ್ಲೈ. ಮೊದಲು ನಿಮಗೆ ತೊಂದರೆ ಏನು ಅಂತ ಹೇಳಿದರೆ, ಸರ್ ನಾನು ನನ್ನ ಕ್ಯಾಸ್ಟನ್ನು ಅದರಲ್ಲಿ ಎಂಟ್ರಿನೇ ಮಾಡಿಲ್ಲ ಸರ್, ಸಬ್ ಕ್ಯಾಸ್ಟ್ ಇದೆ ನಂದು, OBC ಅಥವಾ ಪವರ್ಗ 1 ಪವರ್ಗ 2 ಈ ರೀತಿಯಾಗಿ ನಾನು ಅಪ್ಲೈ ಮಾಡಿಲ್ಲ ಸರ್ ಅಂತ. ಇನ್ನೊಂದು ಡೌಟ್ ಏನಿದೆ ಅಂದರೆ, ಸರ್ ವೆನ್ ಆ್ಯಂಡ್ ಹೌ ಟು ಎಡಿಟ್ ದಿಸ್ ಅಪ್ಲಿಕೇಶನ್ ಅಂತ. ಡೌನ್ಲೋಡ್ ಮಾಡಿಕೊಂಡ ಮೇಲೆ ನಿಮ್ಗೆ ಗೊತ್ತಾಗ್ತಾ ಇದೆ ನೀವು ಜನರಲಲ್ಲಿ ಹೋಗ್ಬಿಟ್ಟಿದ್ದೀರಾ, ಆದರೆ ನೀವು ಸಬ್ ಕ್ಯಾಸ್ಟಲ್ಲಿ ಬರ್ತೀರಾ ಅಂತ, OBCನಲ್ಲಿ ಬರ್ತೀರಾ ಅಂತ ಕ್ಯಾಟಗರಿ. ಅಥವಾ ನೀವು ಅಪ್ಲೈ ಮಾಡಿದ್ರಿ, ಇನ್ನೊಬ್ಬರು ಬರ್ತಿದ್ದಾರೆ, ಸರ್ ಐ ಹ್ಯಾವ್ ಆಲ್ರೆಡಿ ಕ್ಲೇಮ್ಡ್ ಮೈ ಕೋಟಾ ಬಟ್ ಇಟ್ ಈಸ್ ನಾಟ್ ಸೀನ್ ಇನ್ ದಟ್ ವೆರಿಫಿಕೇಷನ್ ಸ್ಲಿಪ್ ಅಂತ ಇದೆ. ಇದರ ಅರ್ಥವೇನು ಅಂತ ಹೇಳಿದರೆ, ತಾವುಗಳು ಆನ್ಲೈನ್ ಅಪ್ಲಿಕೇಶನ್ ತುಂಬುವ ಸಮಯದಲ್ಲಿ ಎಲ್ಲ ಅಪ್ಲೈ ಮಾಡಿದ್ರಿ, ಆದರೂ ಕೂಡ ಇವತ್ತು ಅದು ಏನು ಕೂಡ ಕಾಣ್ತಾ ಇಲ್ಲ. ಹಾಗಿದ್ರೆ ಏನು ಮಾಡಬೇಕು ಸರ್ ನಾವು ಅಂತ ಎಲ್ಲ ಕೇಳ್ತಾ ಇದ್ದೀರಾ. ನೋಡ್ರಪ್ಪ, ಇಲ್ಲಿಯವರೆಗೂ ಕೂಡ ಯಾವುದೇ ರೀತಿಯಾದಂಥ ಎಡಿಟ್ ಮಾಡಲಿಕ್ಕೆ ಏನಂತೀರ ಸರ್, ಸರ್ಕ್ಯುಲರ್ ಬಂದಿಲ್ಲ. ಸರ್ಕ್ಯುಲರ್ ಅಂತ ಹೇಳಿದರೆ ಎಡಿಟ್ ಮಾಡಲಿಕ್ಕೆ ಏನಂತೀರ ಪ್ರೋಸೆಸ್ ಸ್ಟಾರ್ಟ್ ಆಗಿಲ್ಲ. ಆ ಪ್ರೋಸೆಸ್ ಕೂಡ ಸ್ಟಾರ್ಟ್ ಆಗುತ್ತೆ. ಆ ಸಮಯದಲ್ಲಿ ತಾವುಗಳು ಎಲ್ಲ ನಿಮ್ಮ ಒಂದು ಏನೇನು ಪ್ರಾಬ್ಲಮ್ ಇದೆಯೋ, ಎರರ್ ಏನೇನು ಕಾಣ್ತಾ ಇದೆಯೋ ಅದನ್ನು ತಾವುಗಳು ಎಡಿಟ್ ಮಾಡಿಕೊಳ್ಳಬಹುದು. ಇನ್ನೊಂದು ಇದೆ, ಸರ್ ನಮಗೆ ರ್ಯಾಂಕಿಂಗ್ ಲಿಸ್ಟೇ ಕಾಣ್ತಾ ಇಲ್ಲ, ನಾವು ಡೌನ್ಲೋಡ್ ಮಾಡ್ಕೊಂಬಿಟ್ವಿ, ಯಾಕಂದರೆ ಹೋಗಿ ಈಗ ನಾವು ಯಾವ ರೀತಿಯಾಗಿ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು, ಯಾಕಂದರೆ ರ್ಯಾಂಕಿಂಗ್ ಲಿಸ್ಟೇ ಕಾಣ್ತಾ ಇಲ್ಲ ಅಂತ ಇನ್ನು ಕೆಲವೊಬ್ಬರು ಹೇಳ್ತಾ ಇದ್ದೀರಾ. ಇನ್ನೊಬ್ಬರು, ಸರ್ ಒನ್ ಮೋರ್ ಟೈಮ್ ಡೌನ್ಲೋಡ್. ನೋಡಿ, ಈಗ ಇವೆಲ್ಲ ತೊಂದರೆ ಆಗ್ತಾಯಿದೆ, ಅದಕ್ಕೆ ಒಂದು ಇದಿದೆ, ಏನು ಸೊಲ್ಯೂಷನ್ನು. ದಯವಿಟ್ಟು ನಿಮ್ಮ ಒಂದು ವೆರಿಫಿಕೇಷನ್ ಸ್ಲಿಪ್ ನಾನೇ ಲಿಂಕ್ ಕೊಟ್ಟಿದ್ದೇನಲ್ವಾ, ಈ ವಿಡಿಯೋದ ಕೆಳಗಡೆನೂ ಕೂಡ ಕೊಡ್ತೇನೆ, ಇನ್ನೊಮ್ಮೆ ಡೌನ್ಲೋಡ್ ಮಾಡಿಕೊಳ್ಳಿ. ಈಗ ಅದು ಸರ್ವರ್ ಬ್ಯುಸಿ ಇದ್ದಾಗ ಇವೆಲ್ಲ ತೊಂದರೆಗಳಾಗಿದ್ದಾವೆ ಅಂತ ಅವರು ತಿಳಿಸ್ತಾ ಇದ್ದಾರೆ. ಇನ್ನೊಮ್ಮೆ ಡೌನ್ಲೋಡ್ ಮಾಡಿಕೊಳ್ಳಿ, ಆವಾಗ ಎರಡೂ ಕೂಡ ಟ್ಯಾಲಿ ಮಾಡ್ಕೊಳ್ಳಿ. ಅದರಲ್ಲಿ ಅಪ್ಡೇಟ್ ಆಗಿದೆ ಅಂತ ಅವರು ತಿಳಿಸ್ತಾ ಇದ್ದಾರೆ, KEನವರು ಅದರಲ್ಲಿ ಅಪ್ಡೇಟ್ ಆಗಿದೆ ಅಂತ ತಿಳಿಸ್ತಾ ಇದ್ದಾರೆ. ಹಾಗಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ದಯವಿಟ್ಟು ಪ್ರತಿಯೊಬ್ಬರು ಕೂಡ ಮತ್ತೊಮ್ಮೆ ನಿಮ್ಮ ವೆರಿಫಿಕೇಷನ್ ಸ್ಲಿಪ್ಪನ್ನು ಇನ್ನೊಮ್ಮೆ ಡೌನ್ಲೋಡನ್ನು ಮಾಡಿಕೊಳ್ಳಿ. ಸರ್ ಇನ್ನೊಬ್ಬರು ಏನೋ ಕೇಳ್ತಾ ಇದ್ದಾರೆ, ಸರ್ ಕ್ಯಾಸ್ಟ್ ನಾಟ್ ವಿಸಿಬಲ್, ಕೆಟಗರಿ ನಾಟ್ ವಿಸಿಬಲ್ ಅಂತ. ಕ್ಯಾಶ್ ನಾಟ್ ವಿಸಿಬಲ್, ಕೆಟಗರಿ ನಾಟ್ ವಿಸಿಬಲ್, ನಾನು ಹೇಳಿದ್ನಲ್ವಾ, ಅದಕ್ಕೆ ಎಡಿಟ್ ಮಾಡಲಿಕ್ಕೆ ಅವಕಾಶವನ್ನು ಕೊಡ್ತಾರೆ. ಸ್ವಲ್ಪ ಸಮಯವನ್ನು ಕೊಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು, ಆಲ್ ದ ಬೆಸ್ಟ್. ಇನ್ನೇ ಏನಾದರೂ ತಮಗೆ ಡೌಟ್ ಇದ್ದಲ್ಲಿ ಅಥವಾ ತೊಂದರೆ ಇದ್ದಲ್ಲಿ ತಾವುಗಳು ದಯವಿಟ್ಟು ನಮ್ಮ ಒಂದು ಕಮೆಂಟ್ ಬಾಕ್ಸ್ ಇರೋದೇ, ಅದಕ್ಕೆ ನಿಮ್ಮ ತೊಂದರೆಗಳನ್ನು ತಾವುಗಳು ಅಲ್ಲಿ ಬರೆದ್ರೆ ಅದಕ್ಕೆ ಸೊಲ್ಯೂಷನನ್ನು ನೀಡ್ತೀವಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು, ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ದಯವಿಟ್ಟು ಇನ್ನೊಂದು ವಿಡಿಯೋನ ಮಾಡ್ತಾ ಇದ್ದೇನೆ, PUC ನಂತರ ಏನು ಅಂತ, PUC ಫೇಲ್ ಆದವರಿಗೆ ಏನು ಅಂತ, ಹಾಗೂ ಸರ್ ಯಾವ ಕೋರ್ಸಿಗೆ ಹೋಗಬೇಕು ಅಂತ, ಆಯಿತಾ? ಧನ್ಯವಾದಗಳು. ದಯವಿಟ್ಟು ನಿಮ್ಮ ಸಹಕಾರ ಸದಾ ನಮ್ಮ ಜೊತೆ ಇರಲಿ. ವಿ ರೀಚ್ಡ್ 98,000 ಮ್ಯಾನ್. 1 ಲಕ್ಷ ಆಗಲಿಕ್ಕೆ ಅದೇನು ಮಾಡ್ತಿರೋ ಎಲ್ಲ ನಿಮ್ಮ ಕೈಯಲ್ಲಿ ಇರುವಂಥದ್ದು. ದಯವಿಟ್ಟು ನಮ್ಮ ವೀಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ, ನಿಮ್ಮ ಜೂನಿಯರ್ಸ್ಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್.